ಈ ಹುಣ್ಣಿಮೆ ಧ್ಯಾನ ಅಂತಕ್ಕಂಥದ್ದು ಇದು ಒಂದಿನ ಮಾಡಿ ಬಿಡ್ತಕ್ಕಂಥದ್ದಲ್ಲ. ಇದು ನೀವು ಇಂದಿನ ಕ್ಲಾಸಸ್ ಎಲ್ಲ ನೋಡಿದಾಗ ಪ್ರತಿಯೊಂದು ಹುಣ್ಣಿಮೆ ಧ್ಯಾನದಲ್ಲೂ ವಿಶೇಷತೆ ಅಂದ್ರೆ ಒಂದಕ್ಕಿಂತ ಇನ್ನೊಂದು ಡಿಫರೆನ್ಸ್ ಇರ್ತದೆ. ಎಲ್ಲ ಸೇಮ್ ಇರಲ್ಲ. ನೀವು ನೋಡಿದಾಗ ಹಳೆ ಹುಣ್ಣಿಮೆ ಧ್ಯಾನಗಳೆಲ್ಲ ನೀವು ನೋಡಿ ಅಂದ್ರೆ ಆ ಕ್ಷಣಕ್ಕೆ ಏನ್ ಬೇಕಾಗುತ್ತೋ ಆ ಒಂದು ಹುಣ್ಣಿಮೆ ಧ್ಯಾನದ ಮಹತ್ವ ಮತ್ತೆ ಆ ರೀತಿ ನಡೀತಕ್ಕಂತ ಒಂದು ಸಂಗತಿಗಳು. ಇಲ್ಲಿ ಹುಣ್ಣಿಮೆ ಧ್ಯಾನನ ಯಾಕೆ ಅಷ್ಟು ಶ್ರೇಷ್ಠವಾಗಿ ನಾವು ಇಟ್ಕೊಂಡಿದ್ವಿ ಅಂದ್ರೆ ನಮ್ಮ ಆಧ್ಯಾತ್ಮಿಕ ಆದರ್ಶ ಸೂತ್ರಗಳಲ್ಲಿ 18 ಆದರ್ಶ ಸೂತ್ರಗಳಲ್ಲಿ ಪತ್ರಿಜಿಯವರು ತಿಳಿಸಿದಂತ ಆ ಸೂತ್ರಗಳಲ್ಲಿ ಮೈನ್ ಇಲ್ಲಿ ಹುಣ್ಣಿಮೆಯ ದಿನವನ್ನ ನಾವು ಧ್ಯಾನಕ್ಕಾಗಿ ಉಪಯೋಗಿಸ್ಕೋಬೇಕು. ಆ ಹುಣ್ಣಿಮೆಯ ದಿನ ನಾವು ಯಥೇಚ್ಛವಾಗಿ ಆ ಸಾಧನೆ ಮಾಡಿ ಧ್ಯಾನ ಮಾಡಿ ಆ ಒಂದು ವಿಶ್ವಶಕ್ತಿಯನ್ನ ಪಡಿತಕ್ಕಂಥದ್ದು ಈ ಒಂದು ಆದರ್ಶ ಸೂತ್ರಗಳಲ್ಲೇ ಹೇಳಿದ್ದಾರೆ. ಹಾಗಾಗಿ ಅದನ್ನ ನಾವು ಪ್ರತಿ ಹುಣ್ಣಿಮೆ ದಿನ ಕೂಡ ನಾವು ಸಮಯ ವ್ಯರ್ಥ ಮಾಡ್ದಂಗೆ ಸಮಯ ಸಿಕ್ಕಾಗಲ್ಲ ಆ ಒಂದು ಹುಣ್ಣಿಮೆಯ ಧ್ಯಾನವನ್ನ ಮಾಡ್ತಾ ಹೋಗ್ಬೇಕು. ಆ ರೀತಿ ಮಾಡಿದಾಗ ಏನಾಗುತ್ತಂದ್ರೆ ನಿಜವಾಗ್ಲೂ ಏನಾಗ್ತದೆ ಇವತ್ತಿನ ದಿನ ಈ ಚಂದ್ರ ಅಂತಕ್ಕಂಥದ್ದು ಈ ಭೂಗ್ರಹ ಏನಿದೆಲ್ಲ ಅರ್ತ್ ಪ್ಲಾನೆಟ್ ಈ ಭೂಗ್ರಹದ ಉಪಗ್ರಹ ಅದು ಚಂದ್ರ ಅಂತಕ್ಕಂಥದ್ದು. ನಾವೇನ್ ಅಂದ್ಕೊಂಡಿದ್ವಿ ನಮಗಿಂತೂ ಚಂದ್ರನೇ ದೊಡ್ಡವನು ಅಂದ್ಕೊಂಡಿದ್ವಿ. ಆದ್ರೆ ಆ ಚಂದ್ರನಿಗಿಂತೂ ಈ ಭೂಮಿ ಎಷ್ಟೋ ದೊಡ್ಡದಾದ ಹಿರಿದಾದ್ದು. ಅಂದ್ರೆ ಭೂಮಿ ಸುತ್ತಲೂ ಸುತ್ತಾಗ್ತಿರುತ್ತೆ ಆ ಚಂದ್ರ. ಅಂದ್ರೆ ಉಪಗ್ರಹವಾಗಿ ಕೆಲಸ ಮಾಡ್ತದೆ. ಆ ಒಂದು ಚಂದ್ರನಿಗೆ ನಿಜವಾದ ಸರಿಯಾದ ಅಂದ್ರೆ ನೇರವಾದ ಆ ಒಂದು ಆ ಕಿರಣಗಳು ಆ ಒಂದು ಎನರ್ಜಿ ಅಂತಕ್ಕಂಥದ್ದು ನೇರವಾಗಿ ಬರದೆ ಅದು ಸೂರ್ಯನ ಮೂಲಕ ಆ ಸೂರ್ಯನ ರಶ್ಮಿಗಳ ಮೂಲಕ ಸೂರ್ಯನ ಶಕ್ತಿ ಮೂಲಕ ಸೂರ್ಯನ ಒಂದು ಬ್ರೈಟ್ನೆಸ್ ಸೂರ್ಯನ ಒಂದು ಕಿರಣಗಳು ಈ ರೀತಿ ತಗೊಂಡಿರ್ತಕ್ಕಂಥ ಚಂದ್ರ ನಂತರ ನಮ್ಗೆ ಎಲ್ಲಾ ವಿಧವಾಗಿ ನಮ್ಗೆ ಆ ಒಂದು ತೇಜಸ್ಸನ್ನ ಶಕ್ತಿಯನ್ನ ಆ ಬ್ರೈಟ್ನೆಸ್ ಅನ್ನ ಕೊಡಕ್ಕೆ ಶುರು ಆಗ್ತದೆ. ಯಾಕೆ ಈ ಒಂದು ಹುಣ್ಣಿಮೆ ದಿನ ನಮ್ಗೆ ತುಂಬಾ ಪ್ರಮುಖವಾದ್ದು, ವೆರಿ ವೆರಿ ಇಂಪಾರ್ಟೆಂಟ್ ಯಾಕೆ ಅಂದಾಗ ಇಲ್ಲಿ ತುಂಬಾ ಜನಕ್ಕೆ ನೀವು ನೋಡಿರ್ಬೋದಾಗ್ಲಿ ಈ ಒಂದು ಇವತ್ತು ಹುಣ್ಣಿಮೆ ಅಂದ್ರೆ ಇಂದಿನ ಒಂದಿನ ಇವತ್ತು ನಾಳೆ ಆ 3 ದಿನ ಕೂಡ ತುಂಬಾ ಜನಕ್ಕೆ ಮೆಂಟಲ್ ಡಿಸ್ಟರ್ಬ್ ಆಗಿರುತ್ತೆ. ಮೈಂಡ್ ತುಂಬಾ ಡಿಸ್ಟರ್ಬ್ ಆಗಿರುತ್ತೆ. ಡಿಸ್ಟರ್ಬ್ ಆಗುತ್ತಂದ್ರೆ ಅದು ನಾವು ಮಾಡ್ಕೊಳ್ಳೋದಲ್ಲ, ಆ ಒಂದು ಪ್ರಕೃತಿಲಿ ಈ ಘಟನೆಗಳು ನಡೀತಾ ಇರ್ತವೆ. ಕೆಲವರಿಗೆ ಆ ಚಂದ್ರನಲ್ಲಿ ಯಾವ ರೀತಿ ಬದಲಾಗ್ತಾ ಹೋಗ್ತಾನೋ ದಿನೇ ದಿನೇ ಸೇಮ್ ಅದೇ ರೀತಿ ಆ ಮನುಷ್ಯನ ಮನಸ್ಸಲ್ಲಿ ಕೂಡ ಬದಲಾಗ್ತಾ ಹೋಗ್ತಿರ್ತಾನೆ. ಅಂದ್ರೆ ಅಲ್ಲಿ ಚಂದ್ರ ಅಂತಕ್ಕಂಥದ್ದು ಮನೋಕಾರಕ ಅಂತಾರೆ, ಮನಸ್ಸಿಗೆ ಸಂಬಂಧಪಟ್ಟವನು. ಎಲ್ಲ ನಮ್ಮ ಒಳಗಡೆ 75% ನಾವು ವಾಟರ್ ಕಂಟೆಂಟ್ ಇರುತ್ತೆ, ನಾವು ನೀರಿರುತ್ತೆ. ಅವಾಗ ಹೊರಗಡೆ ಎಲ್ಲಿ ಚಂದ್ರ ಬದಲಾಗ್ತಾ ಹೋಗ್ತಾನೋ ನಮ್ಮ ಮನಸ್ಸಿನಲ್ಲೂ ಬದಲಾವಣೆ ಗೊತ್ತಾಗ್ತದೆ, ನಮ್ಮ ಶರೀರದಲ್ಲಿ ಕೂಡ ಆ ಬದಲಾವಣೆಗಳಾಗ್ತಾ ಹೋಗ್ತವೆ. ಸಪೋಸ್ ನೋಡಿ, ಏನಾದ್ರೂ ನೀವು ತುಂಬಾ ಒಳ್ಳೆ ವಿಷಯಗಳು ಮಾತಾಡ್ಕೊಂಡು ತುಂಬಾ ಖುಷಿಯಾಗಿದ್ರೆ ಅಂದ್ಕೊಳ್ಳಿ, ಒಬ್ರಿಗೊಬ್ರು ಆ ಖುಷಿ 3 ಪಟ್ಟು ಹೆಚ್ಚಾಗಿ ಬರ್ತದೆ ಈ ಒಂದು ಹುಣ್ಣಿಮೆ ದಿನ. ನಿಮ್ಗೆ ಏನಾದ್ರೂ ಭಯ ಅಂತ ಶುರುವಾದ್ರೆ 3 ಪಟ್ಟ ಭಯ ಇರುತ್ತೆ, ತುಂಬಾ ಭಯ ಇರುತ್ತೆ. ಕೋಪ ಬಂತಂದ್ರೆ 3 ಪಟ್ಟು ಕೋಪ. ಹಾಗೆ ಧ್ಯಾನ ಏನಾದ್ರೂ ಮಾಡಿದ್ರೆ ಆ ಧ್ಯಾನ ಕೂಡ 3 ಪಟ್ಟು ಎನರ್ಜಿ ಶಕ್ತಿಯುತವಾಗಿ ನಾವು ಪಡಿತಾ ಹೋಗ್ತೀವಿ. ಅದಕ್ಕೋಸ್ಕರ ಈ ಹುಣ್ಣಿಮೆ ದಿವಸ ಧ್ಯಾನ ಮಾಡ್ಬೇಕು, ಹೆಚ್ಚಿನ ಧ್ಯಾನ ಮಾಡ್ಬೇಕಂತ. ಯಾಕಂತಂದ್ರೆ ಅಂದ್ರೆ ಸಾಧಾರಣವಾಗಿ ಮಾಡ್ತಕ್ಕಂಥ ದಿನಗಳಲ್ಲಿ ಮಾಡ್ತಕ್ಕಂಥ ಹುಣ್ಣಿಮೆ ಧ್ಯಾನ ಅಂದ್ರೆ ಸಾಮಾನ್ಯ ಧ್ಯಾನ
ಹುಣ್ಣಿಮೆ ದಿನ 3 ಪಟ್ಟು ಜಾಸ್ತಿ ಇರುತ್ತೆ. ಪ್ರಕೃತಿಯಲ್ಲಿ ಧ್ಯಾನ ಮಾಡಿದ್ರೆ 3 ಪಟ್ಟು ಶಕ್ತಿ, ಸಂಗೀತದೊಂದಿಗೆ ಧ್ಯಾನ ಮಾಡಿದ್ರೆ 3 ಪಟ್ಟು ಶಕ್ತಿ, ಸಮೂಹ ಧ್ಯಾನ ಗ್ರೂಪ್ ಅಲ್ಲಿ ಇವತ್ತೇನು ನಾವು ಮೆಡಿಟೇಷನ್ ಮಾಡ್ತೀವಿ 3 ಪಟ್ಟು ಶಕ್ತಿಯ ನಮ್ಗೆ ಲಭಿಸ್ತದೆ. ಅಂದ್ರೆ ಇದೆಲ್ಲ ಕೂಡ ಈ ಒಂದು ಸಮುದ್ರದಲ್ಲೇನೆ ಬದಲಾವಣೆ ತರ್ತದೆ. ಈ ಚಂದ್ರನ ಹುಣ್ಣಿಮೆ ದಿನ, ಹಿಂದಿನ ದಿನ, ಮುಂದಿನ ದಿನ ನೀವು ನೋಡಿ, ಲಾಸ್ಟ್ ಒಂದು ಹುಣ್ಣಿಮೆಗೆನೆ ಎಷ್ಟೆಲ್ಲ ಒಂದು ಫ್ಲಡ್ ಎಲ್ಲ ಶುರುವಾಯ್ತು ಕರ್ನಾಟಕದಲ್ಲಿ, ನಾರ್ತ್ ಇಂಡಿಯಾದಲ್ಲಿ ಎಲ್ಲ ಕೂಡ. ಅಂದ್ರೆ ಆವಾಗ ವಿಕೋಪಗಳು, ಪ್ರಕೃತಿ ವಿಕೋಪಗಳಿಗೆ ನಡೆಯಕ್ಕೆ ಶುರು ಆಗ್ತದೆ. ಅದು ತಪ್ಪಲ್ಲ, ಕೆಲವು ಚೇಂಜಸ್ ಆಗೋದಿರುತ್ತೆ, ಆ ಹೊರಗಿನ ಪ್ರಕೃತಿಯಲ್ಲಿ ಚೇಂಜಸ್ ಆಗೋದಿರುತ್ತೆ. ಸೇಮ್ ಅದೇ ರೀತಿ ನಮ್ಮೊಳಗಡೆ ಕೂಡ ಚೇಂಜಸ್ ಆಗ್ತಕ್ಕಂಥದ್ದು ನಡೀತಾ ಇರ್ತದೆ. ಸೊ ಅದಕ್ಕೆ ಇದನ್ನೇನಂತಾರೆ, ಸೋಲಾರ್ ಎಕ್ಲಿಪ್, ಲೂನಾರ್ ಎಕ್ಲಿಪ್ ಅಂತಾರೆ. ಅಂದ್ರೆ ಚಂದ್ರಗ್ರಹಣ ಮತ್ತೆ ಸೂರ್ಯಗ್ರಹಣ. ಇವತ್ತು ಚಂದ್ರಗ್ರಹಣ ಆಗಿರ್ತಕ್ಕಂಥದ್ದು ಬೆಳಿಗ್ಗೆ. ಸೊ ಇದು ಬೇರೆ ದೇಶದಲ್ಲಿ ಜಾಸ್ತಿ ಇದ್ರೂ ಕೂಡ ಇದು ಎಲ್ಲ ಅರ್ತ್ ಪ್ಲಾನೆಟ್ಗೆ ಸಂಬಂಧ, ಅಂದ್ರೆ ಈ ಭೂಗ್ರಹಕ್ಕೆ ಸಂಬಂಧಿಸಿದಾದ್ರಿಂದ ನಮಗೆ ಕೂಡ ಅದು ನಾವು ಧ್ಯಾನ ಮಾಡಿದಾಗ ಆ ಎನರ್ಜಿ ಅಂತಕ್ಕಂಥದ್ದು ನಾವು ಎಲ್ಲಿದ್ರು ಕೂಡ ಈ ಒಂದು ಅವಾಗ್ಲೇ ಹೇಳಿದಂತೆ ಈ ಚಂದ್ರಗ್ರಹಣ ಸೂರ್ಯಗ್ರಹಣ ಸಮಯದಲ್ಲೂ ಕೂಡ ನಮ್ಗೆ 3 ಪಟ್ಟು ಎನರ್ಜಿ ನಾವು ಹೊಡಿತಾ ಹೋಗ್ತೀವಿ. ಅದಕ್ಕೋಸ್ಕರ ಇವತ್ತು ಆ ಒಂದು ಚಂದ್ರಗ್ರಹಣ ಇರೋದ್ರಿಂದ ಕೂಡ ಆ ಎನರ್ಜೀಸ್ ನಮ್ಗೆ ಇವತ್ತು ಧ್ಯಾನದಲ್ಲಿ ವಿಪರೀತವಾಗಿ ನಮ್ಗೆ ಎನರ್ಜೀಸ್ ಪಡಿತಾ ಹೋಗ್ತೀವಿ. ಈ ತರ ಇದ್ದಾಗ ಕೆಲವು ಸಮಯಗಳಲ್ಲಿ ಅವ್ರು ಮೆಂಟಲಿ ಸ್ಟ್ರಾಂಗ್ ಆಗಿ, ಕೆಲವ್ರಿಗೆ ಅಯ್ಯೋ ಸೂಸೈಡ್ ಮಾಡ್ಕೋಬೇಕು, ನಾನು ಇರಬಾರ್ದು, ನಾನು ಯಾಕಿರ್ಬೇಕು, ಈ ತರ ಕೆಟ್ಟ ಆಲೋಚನೆಗಳು ಬರಕ್ ಶುರು ಆಗ್ತವೆ. ಅದು ಯಾಕೆ ಶುರುವಾಗ್ತದೆ ಅಂದ್ರೆ ಅವರಲ್ಲಿ ಆ ಇನ್ನರ್ ಒಳಗಡೆ ಅವರು ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅಂತಕ್ಕಂಥದ್ದನ್ನ ಬೆಳೆಸ್ಕೊಳ್ದೆ, ಈ ಧ್ಯಾನ ಸರಿ ಮಾಡದೆ ಹೋದ್ರೆ, ನಿರಂತರ ಧ್ಯಾನ ಮಾಡದೆ ಹೋದ್ರೆ, ಧ್ಯಾನ ಮಾಡಿ ತಗೊಂಡಿರ್ತಕ್ಕಂಥ ಎನರ್ಜಿಸ್ನೆಲ್ಲ ಬೇರೆಯವರು ಅನವಶ್ಯಕವಾದ ಮಾತುಗಳಿಗೆ, ಗಾಸಿಪ್ಗೆ, ಅದಕ್ಕೆಲ್ಲ ವ್ಯಯ ಮಾಡಿ ಆ ಎನರ್ಜಿ ಎಲ್ಲ ಅಲ್ಲಿಗೆ ಹೋದ್ಮೇಲೆ ಅವಾಗೇನಿರುತ್ತೆ, ಇದೇನಂತಾರಂದ್ರೆ ಇದನ್ನ ಈ ಇನ್ಸ್ಟಾಲ್ಮೆಂಟ್ ಅಲ್ಲಿ ನಾವು ತೀರ್ಸ್ಬೇಕಾಗುತ್ತೆ. ಒಂದೇ ಸರಿ ತೀರ್ಸಕ್ಕಾಗದೆ ಈ ಒಂದು ಸೂಸೈಡ್ ಮಾಡ್ಕೊಂಡಾಗ ಏನಂತಂದ್ರೆ, ಇನ್ಸ್ಟಾಲ್ಮೆಂಟ್ ಅಂದ್ರೆ ಗೊತ್ತಲ್ಲ, ಅಂದ್ರೆ ಎಷ್ಟು ಇನ್ಸ್ಟಾಲ್ಮೆಂಟ್ ಅಂದ್ರೆ ಎಷ್ಟು ಜನ್ಮ ಮತ್ತೆ ಎತ್ತಬೇಕಾಗುತ್ತೋ ಗೊತ್ತಿಲ್ಲ. ಅದಕ್ಕೆ ಪ್ರತಿ ಸಾರಿ ಯಾವಾಗ್ಲೂ ಅದು ಯಾರು ಕೂಡ ಆತ್ಮಹತ್ಯೆ ಅಂತಕ್ಕಂಥದ್ದನ್ನ ಮಾಡ್ಕೋಬಾರ್ದು ಅಂತ ಖಂಡಿತವಾಗಿ ಹೇಳಿದ್ರು. ಇದು ಪ್ರತಿ ತಿಂಗಳಲ್ಲಿ ಕೂಡ ಈ ಹುಣ್ಣಿಮೆ ಅಂತಕ್ಕಂಥದ್ದು ಪ್ರತಿ ತಿಂಗಳು ಡಿಫ್ರೆನ್ಸ್ ನಾಲೆಡ್ಜ್ ನ ನಮ್ಗೆ ತರ್ತಾ ಹೋಗ್ತದೆ. ಒಂದು ಸಾರಿ ಈ ತಿಂಗಳು ನಾವು ಒಂದು ನಾಲೆಡ್ಜ್ ಬಂದ್ರೆ ಬರೋ ತಿಂಗಳು ಬೇರೆ ಒಂದು. ಇದು ಯಾಕೆಂದ್ರೆ ಈ ಎನರ್ಜಿಸ್ ಅಂತಕ್ಕಂಥದ್ದು, ಈ ಹುಣ್ಣಿಮೆ ಅಂತಕ್ಕಂಥದ್ದು ಒಂದು ವರ್ಷದಲ್ಲಿ 12 ತಿಂಗಳು ಇಲ್ಲ 13 ತಿಂಗಳು ಬರ್ತದೆ ಆ ಹುಣ್ಣಿಮೆ. ಅದು ಬಂದಾಗ ನೋಡಿ, 12 ತಿಂಗಳು ಬಂದಾಗ 12 ರಾಶಿಗಳಲ್ಲೂ ಬದಲಾಗ್ತದೆ. ರಾಶಿಗಳಿರುತ್ತಲ್ಲ, ಮೇಷ, ವೃಷಭ, ಅವೆಲ್ಲ, ಕನ್ಯಾ, ಮೀನ, ಇದೆಲ್ಲ ಈ ರಾಶಿಗಳಲ್ಲಿ ಕೂಡ ಬದಲಾವಣೆ ಹೋಗ್ತದೆ. ಅಂದ್ರೆ ಬದಲಾವಣೆ ಆಗ್ತದೆ. ಇದೇನು ಜ್ಯೋತಿಷ್ಯ ಶಾಸ್ತ್ರ ಅಲ್ಲ, ಇದು ಒಂಥರ ಸೈನ್ಸೇ, ಪ್ಯೂರ್ ಸೈನ್ಸ್. ಅಂದ್ರೆ ಯಾರ್ಯಾರು ಯಾವ ರಾಶಿಗಳಲ್ಲಿ ಇರ್ತಾರೋ ಆ ರಾಶಿಗಳ ಪ್ರಕಾರ ಆ ಒಂದು ಆ ಚಂದ್ರನ ಮನಸ್ಥಿತಿ ಮತ್ತೆ ನಮ್ಮ ಶರೀರದ ಒಂದು ಸ್ಥಿತಿ, ಇವೆಲ್ಲ ಬದಲಾಗ್ತಾ ಹೋಗ್ತಾರೆ. ನಿಮ್ಗೆ ಕ್ಲೀನ್ ಆಗಿ ನೀವು ಯೋಚನೆ ಮಾಡಿದಾಗ, ಸೊ ಈ 12 months ಒಂದು ಫುಲ್ ಮೂನ್ ಡೇ ದಿನ ಏನಾಗುತ್ತೆ ಅಂದ್ರೆ, ಎಸ್ಪೆಷಲಿ ಇದು ತುಂಬಾ ಒಂದು ಚೇಂಜಸ್ ನಡೀತಕ್ಕಂಥದ್ದು ಲೇಡೀಸ್ ಅಲ್ಲ, ಸ್ತ್ರೀಯರಲ್ಲಿ ತುಂಬಾ ಚೇಂಜಸ್ ಆಗ್ತಾರೆ. ಆ ಚೇಂಜಸ್ ನ ನೀವು ಕೂಡ ಸೂಕ್ಷ್ಮವಾಗಿ ಗಮನಿಸಿದ್ರೆ, ಇನ್ಮೇಲೆ ನೋಡಿ ಗಮನಿಸಿ, ಅದರಲ್ಲಿ ಪ್ರತಿಯೊಂದು ಕೂಡ ಆ ಬದಲಾವಣೆ ಆಗ್ತಾ ಹೋಗ್ತಿರುತ್ತೆ. ಅಂದ್ರೆ 12 ತಿಂಗಳು ಕೂಡ ಒಂದೊಂದು ತಿಂಗಳು ಒಂದು ಸ್ಥಿತಿ, ಇವತ್ತು ಈ ಸ್ಥಿತಿ ಇದ್ದು ಮುಂದಿನ ತಿಂಗಳಿಗೆ ಚೇಂಜ್ ಆಗಿರುತ್ತೆ. ಒಂದು ನಿಮಿಷ.
ಓಕೆ. ಸೊ ಅಂದ್ರೆ ಇವಾಗ ನೋಡಿ, ನೀವು ಇಲ್ಲಿವರೆಗೂ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೋ ಇಲ್ಲೋ ಗೊತ್ತಿಲ್ಲ. ಆ ಒಂದು ಈ ಲೇಡೀಸ್ ಮಂತ್ಲಿ ಪೀರಿಯಡ್ ಅಂತ ಅನ್ಕೊಂಡು, ಆ ಮಂತ್ಲಿ ಪೀರಿಯಡ್ಸ್ ಅಲ್ಲಿ ನೀವು ಬದಲಾವಣೆ ನೋಡಿ. ಒಂದು ತಿಂಗಳು ಬಾಡಿ ಕೂಲ್ ಇರುತ್ತೆ, ಒಂದು ತಿಂಗಳು ಬಾಡಿ ಹೀಟ್ ಇರುತ್ತೆ, ಒಂದು ತಿಂಗಳು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ, ಡೈಜೆಷನ್ ಆಗಲ್ಲ. ಕೆಲವು ಒಂದು ತಿಂಗಳಲ್ಲಿ ಬಾಡಿ ಪೇನ್, ಹೆವಿ ಪೇನ್, ಇನ್ನೊಂದು ತಿಂಗಳಲ್ಲಿ ಅವರು ಪೀರಿಯಡ್ಸ್ ಆದಾಗ ತುಂಬಾ ದುಃಖ, ಅನಾವಶ್ಯಕವಾದ ದುಃಖ, ಯಾವಾಗ್ಲೂ ಅಳ್ತಾನೆ ಇರ್ಬೇಕು ಅನಿಸುತ್ತೆ, ಅವ್ರು ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ. ಒಂದು ತಿಂಗಳಲ್ಲಿ ಕೋಪ, ಎಷ್ಟು ಕೋಪ ಅಂದ್ರೆ ಅಷ್ಟು ತೀವ್ರವಾಗಿ ಒಂದು ಆಂಗರ್, ಕೋಪ ಅಂತಕ್ಕಂಥದ್ದು ಶುರುವಾಗ್ತದೆ. ಇನ್ನ ಒಂದು ಮಂತ್ ಅಲ್ಲಿ ಎಮೋಷನ್ಸ್ ಅಲ್ಲಿ ತುಂಬಾ ಚೇಂಜಸ್ ಕಾಣ್ತಾ ಇರ್ತವೆ ಆ ಎಮೋಷನ್ ಅಲ್ಲಿ. ಈ ರೀತಿ ಈ ಹುಣ್ಣಿಮೆ ದಿನನೇ ನಾವು ಯಾಕೆ ಹೆಚ್ಚು ಧ್ಯಾನ ಮಾಡ್ಬೇಕು ಅಂತ ಹೇಳ್ತಿರ್ತೀವಿ ಅಂದ್ರೆ, ಈ ನಮ್ಮ ಊರ್ ಕಡೆ, ಹಳ್ಳಿಗಳ ಕಡೆ ಜಾತ್ರೆ ಆಗುತ್ತೆ, ಊರುಗಳಲ್ಲಿ ಜಾತ್ರೆ ಆಗುತ್ತೆ. ಆ ಜಾತ್ರೆಗಳು ದಿನಾನೂ ನಡೀತೈತೇನು? ಯಾವಾಗೋ ಒಂದ್ಸರಿ ಜಾತ್ರೆ ನಡೀತದೆ. ಆ ಜಾತ್ರೆಗೆ ಎಲ್ಲಾ ಐಟಮ್ ಸಿಗುತ್ತೆ, ಎಲ್ಲಾನು ಜಾತ್ರೆಯಲ್ಲಿ ಸಿಗುತ್ತಂತ ಏನ್ ಮಾಡ್ತಾರೆ, ಊರಿಂದ ಬಂದು ಎಲ್ರು ಬಂದು ಅಲ್ಲಿಗೆ ಜಾಯಿನ್ ಆಗ್ತಾರೆ. ಆ ಜಾತ್ರೆಗೆ ಹೋಗಿ ಏನೇನ್ ಬೇಕೋ ಎಲ್ಲ ತಗೊಂಡು ಬಂದ್ಬಿಡ್ತಾರೆ. ಅಂದ್ರೆ ಅವಾಗ ಮಾತ್ರ ಸಿಗೋದು, ಅವಾಗ ಬಿಟ್ರೆ ಮತ್ತೆ ಸಿಗಲ್ಲ. ಅದೇ ರೀತಿ ಯಾವಾಗ ನಾವು ಈ ಒಂದು ಹುಣ್ಣಿಮೆ ದಿನಗಳಲ್ಲಿ ನಾವು ಹೆಚ್ಚು ಸಾಧನೆ ಮಾಡಿ ಈ ಒಂದು ಶಕ್ತಿಯನ್ನ ನಾವು ಪಡಿತಾ ಹೋಗ್ತೀವಿ, ಅವಾಗ ಒಂದೇ ಸರಿ ಹೋಗಿ ಎಲ್ಲ ನಾವು ತಗೊಂಬಂದಂಗಾಗುತ್ತೆ. ಅಂದ್ರೆ ಈ ತಿಂಗಳೆಲ್ಲ ನೀವು ರನ್ ಮಾಡ್ಬೋದು ಅಲ್ವಾ? ಎಲ್ಲಾ ಮೆಟೀರಿಯಲ್ ಈಗ ಒಂದು ಹೋಗಿ ಎಲ್ಲ ರೇಷನ್ಸ್ ತಗೊಂಬಂದ್ಬಿಟ್ರೆ ಒಂದ್ ತಿಂಗಳವರೆಗೂ ನೀವು ಚಿಂತೆ ಮಾಡಲ್ಲ, ಯಾಕಂದ್ರೆ ಎಲ್ಲ ತಂದಿರ್ತೀರಿ. ಅದೇ ರೀತಿ ಇದು ಈ ಹುಣ್ಣಿಮೆ ದಿನ ಎನರ್ಜಿ ತಗೊಂಡಾಗ ಇಡೀ ತಿಂಗಳಲ್ಲಿ ಅದನ್ನಿಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿರ್ತೀವಿ. ಅದೆಲ್ಲ ಅದು ಏನಾಗುತ್ತೆ, ಈ ತರ ಮಾಡ್ತಿದ್ದಾಗ ಮನಸ್ಸು ಶೂನ್ಯ ಆಗ್ತಾ ಹೋಗ್ತದೆ. ಅವಾಗ ಆ ಮನಸ್ಸು ಯಾವಾಗ ಶೂನ್ಯ ಅಂದ್ರೆ ಫುಲ್ ಜೀರೋ ಸ್ಟೇಟ್ಗೆ ಹೋಗ್ಬೇಕಂತೇನಲ್ಲ, ಆಗ್ತಿರುತ್ತೆ, ಥಾಟ್ಸ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಸೊ ಆದ್ರೂ ಕೂಡ ಈ ಮನಸ್ಸು ಶೂನ್ಯ ಸ್ಥಿತಿಗೆ ಹೋಗ್ತದೆ. ಅವಾಗ ನಮ್ಮಲ್ಲಿ ಅಪಾರವಾದ ಆ ಕಾಸ್ಮಿಕ್ ಎನರ್ಜಿ ಅಂತಕ್ಕಂಥದನ್ನ ಪಡಿತಾ ಹೋಗ್ತೀವಿ, ವಿಶ್ವಶಕ್ತಿ ಪಡಿತಾ ಹೋಗ್ತೀವಿ. ಅದನ್ನ ಏನಂತಾರಂದ್ರೆ, ಆ ವಿಶ್ವಶಕ್ತಿನ ನಾವು ಪಡೆದಾಗ, ಆ ಎನರ್ಜಿ, ಕಾಸ್ಮಿಕ್ ಎನರ್ಜಿ ತಗೊಂಡಾಗ ಇದನ್ನ ಕಾಸ್ಮಿಕ್ ಶಾಕ್ಸ್ ಅಂತಾರೆ. ನೀವು ಒಂದು ಎಲೆಕ್ಟ್ರಿಕಲ್ ಶಾಕ್ಸ್ ನೋಡಿರ್ತಾರೆ, ಕರೆಂಟ್ ಶಾಕ್ ನೋಡಿರ್ತಾರೆ, ಅದೇ ರೀತಿ ಕಾಸ್ಮಿಕ್ ಶಾಕ್ಸ್ ಅಂತಾರೆ. ಏನದು ಕಾಸ್ಮಿಕ್ ಶಾಕ್ಸ್ ಅಂತಂದ್ರೆ, ಅಂದ್ರೆ ನಮ್ಮಲ್ಲಿ ಆ ಒಂದು ಕಾಸ್ಮಿಕ್ ಎನರ್ಜಿ, ಹೈಯರ್ ಎನರ್ಜಿ ಅಲ್ಲಿಂದ ನಮ್ಮೊಳಗಡೆ ಬಂದು ನೀವು ನೋಡಿ, ಈ ಹುಣ್ಣಿಮೆ ದಿನ ಹಗಲಾಗ್ಲಿ ರಾತ್ರಿ ಯಾವಾಗ್ಲಿ ನಮ್ಮ ಬಾಡಿ ಬಂದು ಜರ್ಕ್ ಹೊಡೆದಂಗಾಗುತ್ತೆ. ಅಂದ್ರೆ ಏನೋ ಎನರ್ಜಿ ಬಂದು ಟಪ್ ಸೇರ್ಕೊಂಡಂಗಾಗುತ್ತೆ ನಮ್ಮ ಶರೀರಕ್ಕೆ. ಅವಾಗ ಏನಾಗ್ತದ್ರೆ ಅದು ಶಾಕ್ ಹೊಡೆದಂಗಿರುತ್ತೆ. ಅಂದ್ರೆ ಅದು ಆ ಎನರ್ಜಿ ಸಡನ್ ಆಗಿ ಒಳಗೋಗುತ್ತೆ. ಅವಾಗ ಆ ಕಾಸ್ಮಿಕ್ ಶಾಕ್ಸ್ ಅಂತ ಬಂದಾಗ ನಮ್ಮಲ್ಲಿ ಎಷ್ಟೋ ಚೇಂಜಸ್ ಆಗ್ತಾ ಹೋಗ್ತೈತೆ. ಅವಾಗ ಹೆದರ್ಕೋಬಾರ್ದು ಈ ತರ ಹಂಗಾದಾಗ, ಯಾಕಂದ್ರೆ ಬಂದು ನಿಮ್ಗೆ ಕ್ಲೀನ್ ಮಾಡಕ್ಕೆ ಬರ್ತಾವೆ. ಯಾಕಂದ್ರೆ ಇವು ಯಾವ ತರ ಕೆಲಸ ಮಾಡ್ತಾವ ಅಂದ್ರೆ, ಈ ಬೈಕ್, ಕಾರು ಇವಕ್ಕೆಲ್ಲ ಶಾಕ್ ಅಬ್ಸರ್ವ್ಸ್ ಅಂತ ಇರ್ತಾವ ಗೊತ್ತಾ? ಯಾವ್ದೋ ರೋಡ್ ಬ್ರೇಕರ್ ಬಂದ್ರೆ ಅದು ಹೋಗಿ ಹಿಂಗ್ ಜಂಪ್ ಮಾಡೋ ಟೈಮ್ನಲ್ಲಿ ಅವು ಶಾಕ್ ಅಬ್ಸರ್ವ್ ಕೆಲಸ ಮಾಡ್ತಾವ. ಅಂದ್ರೆ ಅದಕ್ಕೆ ಆ ಕಾರ್ಗೆ ಏನ್ ತೊಂದರೆ ಕೊಡ್ದಂಗೆ. ಇದೇ ತರ ನಮ್ಗೆ ಕಾಸ್ಮಿಕ್ ಶಾಕ್ಸ್ ಅಂತಕ್ಕಂಥದ್ದು ನಮ್ ಸಮಸ್ಯೆಗಳು ಏನೇ ಬರ್ಲಿ ಆ ಸಮಸ್ಯೆಗಳನ್ನ ಅದು ನಿವಾರಣೆ ಮಾಡ್ತದೆ. ಅದಕ್ಕೋಸ್ಕರ ಶಾಕ್, ಕಾಸ್ಮಿಕ್ ಶಾಕ್ಸ್ ಮತ್ತೆ ಶಾಕ್ ಅಬ್ಸರ್ವ್ಸ್ ಅಂತಾರೆ ಇದನ್ನ. ಅಂದ್ರೆ ಆ ಎರಡು ಸೇಮ್. ಈ ರೀತಿ ಎಸ್ಪೆಷಲಿ ಆಧ್ಯಾತ್ಮಿಕತೆಯಲ್ಲಿ ನಾವು ಹೆಚ್ಚು ಯಾರಿರ್ತೀವೋ ಅದು ಇವತ್ತು ತುಂಬಾ ವೆರಿ ಇಂಪಾರ್ಟೆಂಟ್. ಇವತ್ತು ನಾವು ಎಷ್ಟೋ ಜ್ಞಾನ ಪಡಿತಕ್ಕಂಥ ದಿನ ಈ ಒಂದು ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಇರ್ತಕ್ಕಂಥವ್ರು. ಇದು ಈ ಹುಣ್ಣಿಮೆ ಎನರ್ಜಿ ಅಂತಕ್ಕಂಥದ್ದೇ ಎಲ್ಲಾ ನಾವು ಧ್ಯಾನಗಳಿಗೆ ಒಂದು ವರ. ಆ ವರನ ನಾವು ಉಪಯೋಗಿಸ್ಕೋಬೇಕಾರ್ದು ವೇಸ್ಟ್ ಮಾಡ್ಬಾರ್ದು. ಈ ದಿನಗಳನ್ನ ಇಷ್ಟು ಪರವಾಗಿಲ್ಲ, ಇಷ್ಟು ದಿವಸ ಎಷ್ಟು ನಿದ್ದೆ ಮಾಡದೆ ಹೋಗಿ ಇವತ್ತೆಲ್ಲ ಕೂಡ ಅದನ್ನ ನಾವು ಪಡಿತಾ ಹೋಗ್ಬೋದು. ಪ್ರತಿ ತಿಂಗಳು ಸೂರ್ಯ ಒಂದೊಂದು ರಾಶಿಗೆ ಎಂಟ್ರಿ ಆಗ್ತಾ ಇರ್ತಾನೆ, ಪ್ರವೇಶ ಆಗ್ತಾ ಇರ್ತಾನೆ. ಅವಾಗ ಆ ಎನರ್ಜೀಸ್ ಕೂಡ ಆ ಸ್ಪ್ರೆಡ್ ಆಗ್ತಾ ಹೋಗ್ತದೆ, ಬೇರೆ ಬೇರೆ ವಿಧದಿಂದ ಸ್ಪ್ರೆಡ್ ಆಗ್ತಾ ಹೋಗ್ತಿರೋದು. ಸೊ ಈ ರೀತಿ
ನೀವು ನೋಡಿದಾಗ ಪ್ರತಿ ಹುಣ್ಣಿಮೆದಲ್ಲೂ ಕೂಡ ಈ ತರ ಡಿಫ್ರೆನ್ಸ್ ವಿಷಯಗಳನ್ನ ನಾವು ಇಲ್ಲಿವರೆಗೂ ಚರ್ಚೆ ಮಾಡ್ತಾ ಬಂದಿದೀವಿ. ಯಾವಾಗ್ಲೂ ಒಂದೇ ರೀತಿಲಿ ಇರ್ತಕ್ಕಂಥದ್ದಲ್ಲ. ಸೊ ನೀವು ಇಂದಿನ ಹುಣ್ಣಿಮೆ ಧ್ಯಾನಗಳು ಕೂಡ ನೋಡಿದಾಗ ನಿಮ್ಗೆ ಬೇರೆ ವಿಷಯಗಳೆಲ್ಲ ನಿಮ್ಗೆ ಗೊತ್ತಾಗ್ತದೆ ಅಂತ ಹೇಳ್ತಾ